ರಾಜ್ಯದಲ್ಲೆಲ್ಲ ಅದೇನು HMP ವೈರಸ್ ಬಗ್ಗೆ ಏನು ಸರ್ಚ್ ಮಾಡ್ತೀರಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಕಾಮನ್ ಬರುವಂತ ಒಂದು ಇನ್ಫೆಕ್ಷನ್, ಮಾಮೂಲಿ ಕೆಮ್ಮು ಶೀತ ಜ್ವರ ಬಂದೆ ಹೇಗೆ ಬಂದು ಹೋಗುತ್ತೋ ಆ ಥರ ಒಂದು ವೈರಸ್ ತುಂಬಾ ಕಾಮನ್. ನಮ್ದು ಟೀಚಿಂಗ್ ಇನ್ಸ್ಟಿಟ್ಯೂಟ್ ಇಂದ ಸರ್ಜಿ ಹಾಸ್ಪಿಟಲ್ ಅಲ್ಲಿ ನಮಗೆ ನಮ್ಮ PGs ಇರೋದ್ರಿಂದ ನಾವು ನೇಸಲ್ ಸ್ವ್ಯಾಬ್ನ ಯಾರು ಮಕ್ಕಳು ಅಡ್ಮಿಟ್ ಆಗಿರ್ತಾರೋ ಅಂಥವ್ರಿಗೆ ಕೆಲವೊಂದು ಯಾರು ಅಫೋರ್ಡಬಲ್ ಇದ್ದಾರೋ ಅಂಥವ್ರಿಗೆ ನಾವು ಟೆಸ್ಟಿಗೆ ಕಳಿಸಿದ್ದೀವಿ. ಆ ಕಳಿಸಿದ್ರಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ನವಂಬರ್ ತಿಂಗಳು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳಲ್ಲಿ ಒಂದು 5 ಕೇಸಸ್ ಪಾಸಿಟಿವ್ ಬಂದಿದೆ. ಬಟ್ ಅವು ಎಲ್ಲವೂ ಚೆನ್ನಾಗಿ ಹೋಗಿದ್ದಾವೆ. ಆ ಥರ ಟೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಪಾಸಿಟಿವ್ ಬರುತ್ತೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಜನರು ವರಿ ಮಾಡಬಾರ್ದು, ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನು ಅಂದರೆ ಈಗ ಹಂಗಂತೇಳಿ ಎಲ್ಲರೂ ಫೇಸ್ ಮಾಸ್ಕ್ ಹಾಕೊಂಡು ಎಲ್ಲರೂ ಸ್ಯಾನಿಟೈಸೇಷನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ನಾರ್ಮಲ್ ವೈರಸ್ ಆ್ಯಂಡ್ ಲೋ ಪ್ರೊಫೈಲ್ ವೈರಸ್, ಅವ್ರಿಗೆ ಏನು ತೊಂದರೆ ಮಾಡೋದಿಲ್ಲ. ಮಾಮೂಲಿ ಕೆಮ್ಮು ಶೀತ ಜ್ವರ ಬರುತ್ತೆ, 4-5 ದಿನ ಇರುತ್ತೆ, ಅದ್ರ ಪಾಡಿಗೆ ಸೆಟ್ಲ್ ಆಗುತ್ತೆ. ಯಾರಿಗೆ ವರಿ ಮಾಡಬೇಕು ಅಂದರೆ ಯಾರು ಸಣ್ಣ ಮಕ್ಳು ಇರ್ತಾರಲ್ಲ ಅಂಥವ್ರು, ಯಾರಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇರುತ್ತೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಇರ್ತದೆ, ಯಾರು ಕ್ಯಾನ್ಸರ್ ಕೀಮೋಥೆರಪಿ ಇರ್ತಾರೆ ಅಂಥವ್ರಿಗೆ ಬೇರೆ ಅಷ್ಟೊಂದು ನಮ್ಮ ಇದರೊಳಗೆ ವಾತಾವರಣದಲ್ಲಿ ಬೇಕಾದಷ್ಟು ವೈರಸ್ಗಳಿದೆ, ಅದೇನು ತೊಂದರೆ ಮಾಡುತ್ತೋ ಅದೇ ಥರ ಇದು ತೊಂದರೆ ಮಾಡ್ಬೋದು. ಬಿಟ್ಟರೆ ಬೇರೆ ಸಾಮಾನ್ಯ ಜನರಿಗೆ ಏನು ತೊಂದರೆ ಮಾಡಲ್ಲ. ನ್ಯಾಚುರಲಿ ನಾವೇನು ಯಾರಿಗಾರು ಕೆಮ್ಮು ಶೀತ ಜ್ವರ ಬಂದರೆ ಗುಂಪಲ್ಲಿ ಹೋಗ್ಬಾರ್ದು, ಶಾಲೆಗೆ ಕಳಿಸ್ಬಾರ್ದು, ಆ ಥರ ಏನು ಪ್ರಿಕಾಷನ್ಸ್, ಜನರಲ್ ಪ್ರಿಕಾಷನ್ಸ್ ಇದೆ ಅದನ್ನು ತಗೋಬೇಕು. ಸಾಮಾನ್ಯವಾಗಿ ಕೆಮ್ಮು ಶೀತ ಜ್ವರ ಯಾರಿಗೆ ಬಂದರೂ ವೈರಲ್ ಇನ್ಫೆಕ್ಷನ್ ಇದ್ರೆ ಫೇಸ್ ಮಾಸ್ಕ್ ಹಾಕೊಳ್ಳಿ ಅಂತ ಮಾಡ್ಕೊಂಡು ಒಳ್ಳೇದು. ಯಾಕೆಂದರೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದನ್ನು ತಡಿಬೋದು ಅನ್ನೋ ನಿಟ್ಟಿನಲ್ಲಿ ಮಾತ್ರ. ಫ್ರೀಕ್ವೆಂಟ್ ಹ್ಯಾಂಡ್ ವಾಶ್ ಮಾಡೋದು ಮೆಥಡ್ ಅಂತ. ಎಲ್ಲ ಹೆದರಿಸುವಂತ ವಾತಾವರಣ ಖಂಡಿತ ಉಪಯೋಗ ಮಾಡೋದು. ಅಂತಂದ್ರೆ ಕೋವಿಡ್ ಆ ವೈರಸ್ ಆ ಥರ ಇತ್ತು, ಬಟ್ ಈ ವೈರಸ್ ಹಾಗಲ್ಲ. ಇಟ್ಸ್ ಅ ಕಾಮನ್ ವೈರಸ್. ನಾವು ಸುಮ್ಮನೆ ಇದಕ್ಕೆ ಅಂತಲ್ಲ, ಯಾವಾಗಲೂ ಡೇಟಾ ನೋಡ್ಬೇಕಾದ್ರೆ ಚೆಕ್ ಮಾಡಿದಾಗ ನಾವು ಬೇರೆ ವೈರಸ್ಸಿಗೆ, ನಾವು ಇನ್ಫ್ಲೂಯೆನ್ಸಾ ವೈರಸ್ಗೋಸ್ಕರ ಅದೇ ಕೊರೋನಾ ವೈರಸ್ಗೋಸ್ಕರ ನಾವು ಚೆಕ್ ಮಾಡಿದ್ದ ಟೈಮಲ್ಲಿ ಇದು ವೈರಸ್ ಪಾಸಿಟಿವ್ ಬಂದಿದ್ದು ರಿಪೋರ್ಟ್ ಇದೆ ಅಷ್ಟೇ. ಹಾಗಾಗಿ ಜನತೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಾಬರಿ ಟೆನ್ಷನ್ ಮಾಡಿಕೊಂಡು ಅದಕ್ಕೆ ಹೆದರುವಂತ ಅವಶ್ಯಕತೆ ಖಂಡಿತ ಇದೆ. ಸಣ್ಣ ಮಕ್ಳಿಗೆ ಸಾಮಾನ್ಯವಾಗಿ ಏನು 6 ತಿಂಗಳಿಂದ ಸಾಮಾನ್ಯವಾಗಿ 2 ವರ್ಷದ ತನಕ ತುಂಬಾ ಮಕ್ಕಳಿಗೆ ಈ ತರ ಇನ್ಫೆಕ್ಷನ್, ಕೆಮ್ಮು ಶೀತ ಜ್ವರ ಬರೋದು ಸಹಜ. ಈ 5 ಮಕ್ಕಳು ಅಷ್ಟೇ 6 ತಿಂಗಳಿಂದ ಒಂದು 4 ವರ್ಷದೊಳಗೆ, 3 ರಿಂದ 4 ವರ್ಷದೊಳಗೆ ಮಕ್ಕಳಿಗೆ ಬಂದಿದೆ. ಸೀಸನ್ ನೋಟಿಫೈ ಮಾಡಬೇಕು ಅನ್ನೋದೇನು ರೂಲ್ ಇಲ್ಲ. ಅಂದ್ರೆ ಇದೇನು ಅಂತ ಏನು ಹೆದರಿಕೊಳ್ಳೋಂಥದ್ದಲ್ಲ. ಅದ್ರ ಆ ಥರ ಮಾಡಿದ್ರೆ ಬೇಕಾದಷ್ಟು ವೈರಸ್ ಪಾಸಿಟಿವ್ ಇರುತ್ತೆ. ಎಲ್ಲದನ್ನು ಹೇಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅದನ್ನ ಗಾಬರಿ ಪಡೋದು, ಮಕ್ಕಳು ಜನರು ಗಾಬರಿ ಆಗ್ತಾರೆ. ಇದು ನಾರ್ಮಲ್ ಬರುತ್ತೆ, ಹೋಗಿರುತ್ತೆ. ಇದು ಹಳೆ ಡಾಕ್ಯುಮೆಂಟ್ ಹೇಳ್ತಿರೋದು. ಇದೇನು ಇವಾಗ ಯಾವುದು ಪಾಸಿಟಿವ್ ಆಗಿದೆ ಚೆಕ್ ಮಾಡಿದ್ರೆ ಬೇಕಾದಷ್ಟು ಬರ್ತವೆ. ಅಂದ್ರೆ ಮಾಡಿಸಿದ್ರೆ ಕೆಮ್ಮು ಶೀತ ಜ್ವರ ಯೂಶಲಿ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಈ ವಾತಾವರಣದಲ್ಲಿ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ಈ ವೈರಲ್ ಜ್ವರಗಳು ಕಾಣಿಸೋದು ಜಾಸ್ತಿ. ಆ ಸಮಯದಲ್ಲಿ ಬಂದಿರುವಂತ ಡಿಸೆಂಬರ್ ಕೇಸಸ್ ಯಾವ್ದು ಬರ್ತಾ ಇಲ್ಲ. ಆ ಥರದ್ದು ಅಂದ್ರೆ ಈ ಕೆಮ್ಮು ಶೀತ ಜ್ವರ ಆಗಿ ಮಕ್ಕಳಿಗೆ ಆ ಥರದ್ದು ಏನು ಕಂಡು ಬಂದಿಲ್ಲ.